ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಈಗ ನಾವು ದಶಮಾಂಶ ಭಿನ್ನ ರಾಶಿಗಳನ್ನು ಸಾದಾ ಭಿನ್ನ ರಾಶಿಗಳಲ್ಲಿ ಯಾವ ರೀತಿ ಬರೆಯುವುದು ಅಂತ ನೋಡ್ಕೋಣ. 0.8 ಇದು ಪಾಯಿಂಟ್ ಬಂದರೆ ನಾವು ತಿಳ್ಕೋಬೇಕು, ಇದು ಡೆಸಿಮಲ್ ಪಾಯಿಂಟು ಅಂದರೆ ದಶಮಾಂಶ ಬಿಂದು. ಪಾಯಿಂಟ್ ಬಂದರೆ ಇದು ದಶಮಾಂಶ ಭಿನ್ನ ರಾಶಿಯಲ್ಲಿದೆ ಅಂತ ತಿಳ್ಕೋಬೇಕು. ಇದನ್ನು ನಾವು ಸಾದಾ ಭಿನ್ನ ರಾಶಿಯಾಗಿ ಹೇಗೆ ಮಾಡಬೇಕು ಅಂದ್ರೆ, ಇಲ್ಲಿ ದಶಮಾಂಶ ಬಿಂದುವಿನ ಬಲಗಡೆ ಇರತಕ್ಕಂಥ 8 ಅನ್ನ ಆಸ್ ಇಟ್ ಈಸ್ ನ್ಯೂಮರೇಟರ್ ಸ್ಥಾನದಲ್ಲಿ ಅಂದರೆ ಅಂಶದ ಸ್ಥಾನದಲ್ಲಿ ಬರೀಬೇಕು. ಕೆಳಗೆ ಡಿವೈಡೆಡ್ ಬೈ ಗೆರೆ ಹಾಕಿ ದಶಮಾಂಶ ಬಿಂದುವಿನ ಕೆಳಗಡೆ 1 ಅನ್ನು ಹಾಕಬೇಕು. ದಶಮಾಂಶ ಬಿಂದುವಿನ ಬಲಗಡೆ ಎಷ್ಟು ಡಿಜಿಟ್ ಅಂದರೆ ಸಂಖ್ಯೆ ಎಷ್ಟು ಇರುತ್ತದೋ ಅಷ್ಟೇ ಸಂಖ್ಯೆಯ ಸೊನ್ನೆಗಳನ್ನು ನಾವು ಇಲ್ಲಿ 1ರ ಮುಂದೆ ಇಟ್ಟಾಗ ಅದು ಛೇದ ಆಗುತ್ತದೆ, ಡಿನಾಮಿನೇಟರ್ ಆಗುತ್ತದೆ. 8/10 is the fractional form of 0.8. ಇಲ್ಲಿ 6.9 ಇಲ್ಲಿ ದಶಮಾಂಶ ಬಿಂದುವಿನ ಎಡಗಡೆ 6 ಡಿಜಿಟ್ ಇದೆ, ಅಂದರೆ ಇದು 0ನ ಹೊರತುಪಡಿಸಿ ಬೇರೆ ನಂಬರ್ ಡಿಜಿಟ್ ಬಂದರೆ ಅದು ಹೋಲ್ ನಂಬರ್ ಆಗುತ್ತದೆ, ಪೂರ್ಣ ಸಂಖ್ಯೆ ಆಗುತ್ತದೆ. ಇಲ್ಲಿ 0 ಇತ್ತು, ಇದಕ್ಕೆ ವ್ಯಾಲ್ಯೂ ಇರುವುದಿಲ್ಲ, ಆದರೆ ಇಲ್ಲಿ 6 ಡಿಜಿಟ್ ಇದೆ, ಅದಕ್ಕೆ ಇಲ್ಲಿ ಇದು ಹೋಲ್ ನಂಬರ್ ಆಗುತ್ತೆ. 6 ಇದು ಹೋಲ್ ನಂಬರ್, ಇದು 9 ಇದು ನ್ಯೂಮರೇಟರ್ ಅಂಶ ಆಗುತ್ತದೆ, ಡಿವೈಡೆಡ್ ಬೈ ದಶಮಾಂಶ ಬಿಂದುವಿನ ಕೆಳಗಡೆ 1 ಇಡಬೇಕು. ದಶಮಾಂಶ ಬಿಂದುವಿನ ಬಲಗಡೆ ಒಂದೇ ಡಿಜಿಟ್ ಇರುವುದರಿಂದ ಇಲ್ಲಿ ಒಂದೇ ಸೊನ್ನೆ ಇರಬೇಕು. ಇನ್ ಕೇಸ್ ದಶಮಾಂಶ ಬಿಂದುವಿನ ಬಲಗಡೆ ಒಂದಕ್ಕಿಂತ ಹೆಚ್ಚು ಡಿಜಿಟ್ಗಳು ಅಂದರೆ ಸಂಖ್ಯೆಗಳು ಇದ್ದರೆ, ಎಷ್ಟು ಸಂಖ್ಯೆಗಳು ಇರುತ್ತವೆಯೋ ಅಷ್ಟೇ ಸಂಖ್ಯೆಯ ಸೊನ್ನೆಗಳನ್ನು ಇಲ್ಲಿ ಡಿನಾಮಿನೇಟರ್ ಅಂದರೆ ಛೇದದಲ್ಲಿ 1ರ ಮುಂದೆ ಬರೀಬೇಕು. ಇಲ್ಲಿ ಒಂದೇ ಡಿಜಿಟ್ ಇರುವುದರಿಂದ ಒಂದೇ ಸೊನ್ನೆಯನ್ನು ಬರೆದಿದ್ದೇನೆ. 1.2 ಇಲ್ಲಿ ಕೂಡ ದಶಮಾಂಶ ಬಿಂದುವಿನ ಎಡಗಡೆ 1 ಇರುವುದರಿಂದ ಇದು ಅದರ್ ದ್ಯಾನ್ 0 ಇರುವುದರಿಂದ 1 ಇಲ್ಲಿ ಹೋಲ್ ನಂಬರ್ ಆಗುತ್ತೆ. 2 ಇದು ನ್ಯೂಮರೇಟರ್ ಅಂದರೆ ಅಂಶ. ದಶಮಾಂಶ ಬಿಂದುವಿನ ಕೆಳಗಡೆ 1ಅನ್ನು ಬರೆಯಬೇಕು. ದಶಮಾಂಶ ಬಿಂದುವಿನ ಬಲಗಡೆ ಒಂದೇ ಡಿಜಿಟ್ ಅಂದರೆ 2 ಇರುವುದರಿಂದ ಇಲ್ಲಿ ಒಂದೇ ಸೊನ್ನೆಯನ್ನು ಬರೆದಿದ್ದೇನೆ. ಓಕೆ. ಇನ್ನು 18.3 ದಶಮಾಂಶ ಬಿಂದುವಿನ ಎಡಗಡೆ 18 ಇರುವುದರಿಂದ ಇದು ಹೋಲ್ ನಂಬರ್, ಪೂರ್ಣ ಸಂಖ್ಯೆ. 18 3 ಇದು ನ್ಯೂಮರೇಟರ್ ಅಂಶ, ಡಿವೈಡೆಡ್ ಬೈ ದಶಮಾಂಶ ಬಿಂದುವಿನ ಕೆಳಗಡೆ 1, ದಶಮಾಂಶ ಬಿಂದುವಿನ ಬಲಗಡೆ ಒಂದೇ ಡಿಜಿಟ್ ಇರುವುದರಿಂದ ಇಲ್ಲಿ ಒಂದೇ ಸೊನ್ನೆಯನ್ನು ಇಟ್ಟಿದ್ದೇನೆ. ನೆಕ್ಸ್ಟ್ ಒನ್ 11.7 ಇಲ್ಲಿ ಕೂಡ ಸಿಮಿಲರ್ಲಿ 11 ಇದು ಹೋಲ್ ನಂಬರ್, 7 ಇದು ನ್ಯೂಮರೇಟರ್ ಅಂಶ, ಡಿವೈಡೆಡ್ ಬೈ ದಶಮಾಂಶ ಬಿಂದುವಿನ ಕೆಳಗಡೆ 1, ದಶಮಾಂಶ ಬಿಂದುವಿನ ಬಲಗಡೆ ಒಂದೇ ಡಿಜಿಟ್ ಇರುವುದರಿಂದ ಇಲ್ಲಿ ಒಂದೇ ಸೊನ್ನೆಯನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿದರೆ ನಾವೇನು ತಿಳ್ಕೋಬೇಕಪ್ಪ ಅಂದ್ರೆ, ದಶಮಾಂಶ ಬಿಂದುವಿನ ಎಡಗಡೆಗೆ 0 ಬಂದರೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ಅಕಸ್ಮಾತ್ 0 ಅನ್ನು ಬಿಟ್ಟು ಬೇರೆ ಡಿಜಿಟ್ ಬಂದರೆ ಅದು ಹೋಲ್ ನಂಬರ್ ಆಗುತ್ತೆ. ನೋಡಿ, ಎಲ್ಲ ಕಡೆಯಲ್ಲಿ 0 ಅನ್ನು ಬಿಟ್ಟು ಬೇರೆ ನಂಬರ್ಸ್ ಇದೆ, ಆದ್ದರಿಂದ ಎಲ್ಲವೂ ಹೋಲ್ ನಂಬರ್ ಆಗಿವೆ. ಈ ರೀತಿ 6 ಇಂಟು ಹೋಲ್ ನಂಬರ್ ಮತ್ತು ಅನ್ಹೋಲ್ ನಂಬರ್ ಅಂದರೆ ಫ್ರಾಕ್ಷನ್ ಬಂದರೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ಆಗಿರುತ್ತೆ. ಇದು ಸಾದಾ ಭಿನ್ನ ರಾಶಿ, ಇದು ಮಿಶ್ರ ಭಿನ್ನ ರಾಶಿ. ನೋಡಿ, ಎಲ್ಲವೂ ಬಿ ಸಿ ಡಿ ಇ ಇವೆಲ್ಲವೂ 4 ಮಿಶ್ರ ಭಿನ್ನ ರಾಶಿಗಳು, ಇದು ಸಾದಾ ಭಿನ್ನ ರಾಶಿ. ಓಕೆ. ಈ ನಮ್ಮ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.